ವೆಲ್ಕಮ್ ಟು ಕೃಷ್ಣ ಇನ್ಸ್ಪೈರ್ ವೈಬ್ಸ್. ಸ್ನೇಹಿತರೆ, ನಿಮ್ಮ ಈ ದಿನವನ್ನು ಈ ಸಂದೇಶದೊಂದಿಗೆ ಪ್ರಾರಂಭಿಸಿ. ಇವತ್ತಿನ ಸಂದೇಶ ನಂಬಿಕೆ ಮತ್ತು ಶಾಂತಿ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಒಂದು ಕ್ಷಣ ಬರುತ್ತದೆ, ಎಲ್ಲವೂ ಸರಿಯಾಗಿಯೇ ಇರುವ ಹಾಗೆ ಕಾಣಿಸುತ್ತದೆ. ಆದರೂ ಮನಸ್ಸು ಸ್ವಲ್ಪ ತೊಳಲಾಟಕ್ಕೆ ಒಳಗಾಗುತ್ತದೆ. ಆ ಕ್ಷಣದಲ್ಲಿ ಕೃಷ್ಣನ ಒಂದು ಮಾತು ನಮ್ಮ ಬದುಕನ್ನೇ ಬದಲಾಯಿಸಬಲ್ಲದು. ಇಂದು ಆ ಮಾತನ್ನು ನೀವೆಲ್ಲರೂ ಕೇಳೋಣ. ಇದು ನಂಬಿಕೆಯ ಮೂಲಕ ಶಾಂತಿಯನ್ನು ಕಂಡುಕೊಳ್ಳುವ ಸಂದೇಶವಾಗಿದೆ. ನಿಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಏಕೆ ಕಳೆದು ಹೋಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನಾವೆಲ್ಲರೂ ಹೊರಗಿಂದ ನೋಡಿದರೆ ಚೆನ್ನಾಗಿಯೇ ಇದ್ದಂತೆ, ಆದರೆ ಮನಸ್ಸಿನೊಳಗೆ ನಡೆಯುವ ಯುದ್ಧ ಯಾರಿಗೂ ಕಾಣಿಸುವುದಿಲ್ಲ. ಭವಿಷ್ಯದ ಭಯ, ಅಪರಿಚಿತದ ಚಿಂತೆ, ಲೋಕದ ಮಾತುಗಳು, ಸಮಸ್ಯೆಗಳ ಒತ್ತಡ ಇವೆಲ್ಲವೂ ನಮ್ಮ ಮನಸ್ಸಿನ ಶಾಂತಿಯನ್ನು ಮೇಲಿಂದ ಮೇಲೆ ಕಿತ್ತುಕೊಳ್ಳುತ್ತವೆ. ಇದರಿಂದಾಗಿ ನಾವು ಜೀವನದಲ್ಲಿ ಶಾಂತಿಯನ್ನು ಕಳೆದುಕೊಂಡಿರುತ್ತೇವೆ. ಹಾಗಾದರೆ ನಂಬಿಕೆಯ ನಿಜವಾದ ಅರ್ಥ ಏನು? ನಂಬಿಕೆ ಎಂದರೆ ಎಲ್ಲವೂ ಪರಿಪೂರ್ಣವಾಗಿರಲಾರದು, ಎಲ್ಲವೂ ನಮ್ಮ ಆಸೆ ಪ್ರಕಾರವೂ ನಡೆಯಲಾರದು, ಎಲ್ಲವೂ ಗೊಂದಲವಾಗಿದ್ದರೂ ದೇವರು ಸರಿಯಾದ ದಾರಿಯಲ್ಲಿ ನಿಲ್ಲಿಸುತ್ತಾನೆ ಎಂಬ ಭರವಸೆಯೇ ನಂಬಿಕೆಯಾಗಿದೆ. ಪ್ರತಿ ವಿಳಂಬ, ಪ್ರತಿ ತಿರುವು, ಪ್ರತಿ ಅಡೆತಡೆ ಇವೆಲ್ಲವೂ ನಿನ್ನನ್ನು ನಿನ್ನ ಗಮ್ಯಸ್ಥಾನಕ್ಕೆ ಮುಟ್ಟಿಸಲು ಬಂದಂತಹ ಸೂಚನೆಗಳಾಗಿರುತ್ತವೆ. ಹಾಗಾದರೆ ಈಗ ನಿಮ್ಮೆಲ್ಲರ ಮನಸ್ಸಲ್ಲಿ ಶಾಂತಿಯನ್ನು ಹೇಗೆ, ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬ ಪ್ರಶ್ನೆ ಮೂಡಿರಬಹುದು. ಶಾಂತಿ ಹೊರಗಿನ ಜಗತ್ತಿನಲ್ಲಿ ಸಿಗುವುದಿಲ್ಲ, ಅದು ನಮ್ಮೊಳಗೆ ನಿರ್ಮಿಸಿಕೊಳ್ಳುವಂಥದ್ದು. ಶ್ರೀಕೃಷ್ಣ ಪರಮಾತ್ಮನು ಇದರ ಬಗ್ಗೆ ಅದ್ಭುತ ಸಾಲನ್ನು ಹೇಳಿದ್ದಾನೆ. ಮನಸ್ಸು ನಿನ್ನ ಸೇವಕನಾಗಬೇಕೇ ಹೊರತು ನಿನ್ನ ಮಾಲೀಕನಾಗಬಾರದು. ಈ ಅದ್ಭುತ ಸಾಲನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಮನಸ್ಸು ಗಾಬರಿಯಾದಾಗ ಸ್ವಲ್ಪ ನಿಲ್ಲಿ, ಒಂದು ಆಳವಾದ ಉಸಿರು ಬಿಡಿ. ನನ್ನ ಮೇಲೆ ಕೃಷ್ಣನ ಕೃಪೆ ಇದೆ ಎಂಬ ನಿಮ್ಮ ಮಾತನ್ನು ನೀವೇ ಒಮ್ಮೆ ಕೇಳಿಸಿಕೊಳ್ಳಿ. ಕೋಪ, ಭಯ, ಬೇಸರ, ಚಿಂತೆ ಇದೆಲ್ಲವೂ ಕ್ಷಣಿಕ, ಆದರೆ ನಂಬಿಕೆಯ ಶಾಂತಿ ದೀರ್ಘಕಾಲವಾಗಿ ಉಳಿಯುತ್ತದೆ. ಶಾಂತಿ ಬಂದಾಗ ಯೋಚನೆ ಸರಿಯಾಗುತ್ತದೆ, ಯೋಚನೆ ಸರಿಯಾದಾಗ ಜೀವನ ಸರಿಯಾದ ದಾರಿಯಲ್ಲಿ ಹರಿಯುತ್ತದೆ. ಅಷ್ಟಕ್ಕೂ ಈ ನಂಬಿಕೆಯ ಫಲವಾದರೂ ಏನು? ನಾವೇಕೆ ಭಗವಂತನನ್ನು ನಂಬಬೇಕು? ಅವನನ್ನು ನಂಬುವುದರಿಂದ ನಮಗೇನು ಪ್ರಯೋಜನ ಎಂಬಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಉಳಿದಿರುತ್ತವೆ. ಭಗವಂತನ ಮೇಲೆ ನಂಬಿಕೆ ಇಟ್ಟವರು ಬೀಳುತ್ತಾರೆ, ನಂಬಿಕೆ ಇಡದವರು ಬೀಳುತ್ತಾರೆ. ಆದರೆ ನಂಬಿಕೆ ಇಟ್ಟವರು ಬೀಳುವಾಗ ಒಂಟಿಯಾಗಿ ಬೀಳುವುದಿಲ್ಲ. ಅವರನ್ನು ಹಿಡಿಯುವ ಆ ದೈವಿಕ ಕೈ ಭಗವಾನ್ ಶ್ರೀಕೃಷ್ಣನದ್ದಾಗಿರುತ್ತದೆ. ನಿನ್ನ ಕಣ್ಣಿಗೆ ಕಾಣಿಸದಿದ್ದರೂ ಅವನು ನಿನ್ನ ಮಾರ್ಗವನ್ನು ಸಿದ್ಧಪಡಿಸುತ್ತಾನೆ. ನೀನು ಕೇಳದ ಆಶೀರ್ವಾದಗಳಿಗೂ ಅವನೇ ಬಾಗಿಲು ತೆಗೆಯುತ್ತಾನೆ. ಏಕೆಂದರೆ ಅವನಿಗೆ ಗೊತ್ತು ನಿನಗೆ ಯಾವಾಗ ಏನು ಹೇಗೆ ಬೇಕು ಎಂಬುದು. ಇಂದು ಒಂದು ಮಾತನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ನಂಬಿಕೆಯಿಂದ ನಡೆಯುವವನಿಗೆ ಶಾಂತಿ ಸ್ವತಃ ಬಂದೇ ಬರುತ್ತದೆ. ಸ್ನೇಹಿತರೆ, ನಿಮ್ಮ ದಾರಿಯ ಮೇಲೆ ಬೆಳಕು ಬೀರುವ ಆ ಶ್ರೀಕೃಷ್ಣನ ಕೃಪೆ ಯಾವಾಗಲೂ ನಿಮ್ಮೊಂದಿಗಿರಲಿ. ರಾಧೆ ರಾಧೆ.